ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಅಭಿನಂದನಾ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಅವರಿಗೆ ಇತ್ತೀಚೆಗೆ ಲಂಡನ್ನಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ಪ್ರಶಸ್ತಿ ಪಡೆದ ಪ್ರಯುಕ್ತ ಕಲಬುರಗಿ ನಗರದ ಪೂರ್ಣಾನಂದ ಫಂಕ್ಷನ್ ಹಾಲ್ನಲ್ಲಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಅಭಿಮಾನಿ ಬಳಗದ ವತಿಯಿಂದ ಅಭಿನಂದನಾ ಸಮಾರಂಭ ಜರುಗಿತು. ಮೊದಲಿಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಹಾಗೂ ಸಾಮಾಜಿಕ ಸೇವೆ ಮಾಡುವ ನನ್ನ ನಿಸ್ವಾರ್ಥದ ವೈದ್ಯಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಮಹತ್ವದ ಕಾರ್ಯಕ್ಕೆ ಮನ್ನಣೆ ನೀಡಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲಂಡನ್ ವತಿಯಿಂದ ಪ್ರಶಸ್ತಿ ಪಡೆದಿರುವುದು ಹೆಮ್ಮೆ ಅನಿಸುತ್ತಿದ್ದು, ಈ ಪ್ರಶಸ್ತಿಯ ಶ್ರೇಯಸ್ಸನ್ನು ನನ್ನ ಪಾಲಕರಿಗೆ, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ತ ಜನತೆಗೆ ಹಾಗೂ ನಮ್ಮ ಆಸ್ಪತ್ರೆಯ ಪ್ರತಿಯೊಬ್ಬ ಸಿಬ್ಬಂದಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಆನ್ಲೈನ್ ತೋರಿಸ್ತಾ ಇದ್ದೀರಾ, ಇಲ್ಲಿ ಕೂಡ ಬಂದು ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ. ನಾನು ಯೋಚನೆ ಮಾಡಿದಿಲ್ಲ ನಾನು ಲಂಡನ್ ಹೋಗ್ತೀನಿ, ಬ್ರಿಟಿಷ್ ಪಾರ್ಲಿಮೆಂಟ್ ಹೋಗ್ತೀನಿ ಅಂತೇಳಿ ಯೋಚನೆ ಮಾಡಿಲ್ಲ. ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೇಕಂದ್ರೆ ಇಟ್ ಇಸ್ ನಾಟ್ ಎ ಈಸಿ ಥಿಂಗ್. ಯಾಕಂದರೆ ಯುನೈಟೆಡ್ ಕಿಂಗ್ಡಮ್ ಇಸ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಂಟ್ರಿ. ಇಟ್ ಈಸ್ ದಿ ಮೋಸ್ಟ್ ದಟ್ ಪಾಸ್ಪೋರ್ಟ್ ಇಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಆಫ್ ದಿ ವರ್ಲ್ಡ್. ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಭಾಳಷ್ಟು ಪ್ರಾಬ್ಲಮ್ ಇದೆ. ಬಟ್ ಅವ್ರನ್ನೂ ಆ ಮೆಟ್ಟಕ್ಕೆ ಬೆಳೆದಾರೆ ಅಂದರೆ ನಮ್ಮ ಭಾರತ ದೇಶ ಬಂಗಾರ ತಗೊಂಡೇ ಬೆಳೆದಾರ. ನಮ್ಮದೇ ಬಂಗಾರದು ಆ ರೋಡ್ ಆಗಿದ್ದು ಅಷ್ಟು ಮೆಟ್ಟಗೆ ಅವರು ಮುಂದೆ ಬೆಳೆದಿದ್ದು ಎಲ್ಲವೂ ಅದು ನಮ್ಮಿಂದೇ ಮುಂದೆ ಬಂದಿದ್ದಾರೆ ಅಂತ ನಾನು ಹೇಳ್ಬೇಕಂತ ಬಯಸ್ತೇನೆ. ಅದ್ರೊಳಗೆ ಯಾವುದೂ ಸಂಶಯ ಇಲ್ಲ, ಯಾವುದೂ ಅದರೊಳಗೆ ಡೌಟ್ ಇಲ್ಲ. ನಾನು ಮಾಡಿದ್ದು ಒಂದು ಸೋಷಿಯಲ್ ಸರ್ವಿಸ್ ಆಗಲಿ, ಮೆಡಿಕಲ್ ಸರ್ವಿಸಸ್ ಏನು ಕೊಡ್ತಾ ಇದ್ದೀನಿ, ಇದೆಲ್ಲ ನಾನು ಒಬ್ಬನೇ ಮಾಡೋಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಯವರು ಯಾವಾಗಲೂ ನನ್ನ ಜೊತೆಗಿರ್ತಾರೆ. ಯಾವುದೇ ಕೆಲಸ ಇರಲಿ, ನಾನು ಔಟ್ ಆಫ್ ಸ್ಟೇಷನ್ ಹೋದಾಗ ನಾನು ಇದ್ದಾಗ ಹೆಂಗೆ ಹಾಸ್ಪಿಟಲ್ ನಡೀತಾ ಇರ್ತಾರೆ ಅದೇ ಥರ ನಮ್ಮ ಹಾಸ್ಪಿಟಲ್ ನಾನು ಇರ್ಲಾರ್ದಾಗ ಔಟ್ ಆಫ್ ಸ್ಟೇಷನ್ ಇದ್ದಾಗ ನನ್ನ ಹಾಸ್ಪಿಟಲ್ ಸೇಮ್ ನಾನು ಅಲ್ಲಿ ಇದ್ದೀನಿ ಅಂತ ತಿಳ್ಕೊಂಡು ಆ ಥರ ಹಾಸ್ಪಿಟಲ್ ನಡೆಸ್ತಾ ಇರ್ತಾರೆ. ಅವ್ರ ಸಲಗೆ ಇದು ಚಪ್ಪಾಳಿ ಅಂತ ಹೇಳ್ಬೇಕಂತ ಫಾರ್ ದಿ ಟೀಮ್ ಮಣ್ಣೂರು ಹೇಳ್ಬೇಕಂತ ಮೆಡಿಕಲ್ ಹಾಸ್ಪಿಟಲ್ ನಾನು ಸ್ಟಾರ್ಟ್ ಮಾಡಿದಾಗ ಭಾಳಷ್ಟು ಪ್ರಾಬ್ಲಮ್ಸ್ ಬಂತು. ಅಂದರೆ ನಾವು ಒಂದು ಡಾಕ್ಟರ್ ಆಗಿ ವರ್ಕ್ ಮಾಡೋದು ಬೇರೆ, ಒಂದು ಹಾಸ್ಪಿಟಲ್ ಆಗಿ ಹಾಸ್ಪಿಟಲ್ ನಡೆಸೋದೇ ಬೇರೆದಿರುತ್ತೆ. ಯಾಕಂದರೆ ಭಾಳಷ್ಟು ಚಾಲೆಂಜಸ್ ಬರುತ್ತೆ. ಚಾಲೆಂಜಸ್ ಇನ್ ದಿ ಟರ್ಮ್ ಆಫ್ ನಮ್ಮ ಸ್ಟಾಫ್ ಅಷ್ಟು ರಿಕ್ರೂಟೆಡ್ ಇರಬೇಕು, ನಮ್ಮಲ್ಲಿ ಅಷ್ಟು ಇಕ್ವಿಪ್ಮೆಂಟ್ಸ್ ಇರಬೇಕು, ನಮ್ಮಲ್ಲಿ ಅಷ್ಟು ಮ್ಯಾನ್ ಪವರ್ ಇರಬೇಕು, ಮತ್ತು ನಮ್ಮಲ್ಲಿ ಯಾವ ಪೇಷಂಟ್ ಬರ್ತಾರ ಒಬ್ಬರೊಬ್ಬರು ಅಫೋರ್ಡಬಲ್ ಇರಲ್ಲ. ಸೊ ವಿ ಹ್ಯಾವ್ ಟು ಅಕೊಮಡೇಟ್ ದೆಮ್. ಅಂದರೆ ಅವ್ರ ಪರವಾಗಿ ನಾವು ಯಾವ ಥರ ನಾವು ವರ್ಕ್ ಮಾಡಿ ಅವರಿಗೆ ಪೇಷಂಟಿಗೆ ಚೆನ್ನಾಗಿ ಮಾಡಿ ಕಳಿಸ್ಬೇಕು, ಮತ್ತು ಅವ್ರ ಮನಸ್ಸು ಗೆಲ್ಲಬೇಕು, ಮತ್ತು ಅವರಿಗೆ ಭರವಸೆ ಕೊಡಬೇಕು. ನಾವು ನಿಮ್ಮ ಪೇಷಂಟಿಗೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಡಬೇಕು. ಅದು ಭಾಳ ದೊಡ್ಡ ವರ್ಕ್ ಇರುತ್ತೆ. ಯಾಕಂದರೆ ತಮ್ಮ ಜೀವ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ, ಆ ಜೀವಕ್ಕೆ ನಾವು ಉಳಿಸಿ ಕೊಡಬೇಕಂದ್ರೆ ಅದು ದೇವ್ರದೇ ಕೆಲಸ. ಬಟ್ ಆ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರ್ತಾನೆ, ನೀವು ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ಅದೊಂದು ಭಾಳ ಚಾಲೆಂಜಿಂಗ್ ವರ್ಕ್ ಇತ್ತು. ಆ ಚಾಲೆಂಜಿಂಗಿಗೆ ನಾವು ಎಕ್ಸೆಪ್ಟ್ ಮಾಡಿ ನಮ್ಮ ಟೀಮ್ ಎಲ್ಲ ನಮ್ಮ ಜೊತೆಗಿದೆ ಅಂತ ಹೇಳಿ ನಾನು ಇಷ್ಟು ಮುಂದೆ ಇವತ್ತು ಬಂದಿದ್ದೀನಿ ಅಂತ ಹೇಳೋದು ಬಯಸ್ತೀನಿ. ಅದ್ರ ಜೊತೆಗೆ ಸೋಷಿಯಲ್ ವರ್ಕ್ನಲ್ಲಿ ನಾನು 750 TB ಪೇಷಂಟಿಗೆ ಅಡಾಪ್ಟ್ ಮಾಡಿದ್ದೀನಿ ಆ್ಯಸ್ ಎ ನಿಕ್ಷಯ ಮಿತ್ರ ಅಂತಾಗಿ. ಅದಕ್ಕೆ ನನಗೆ ಆಲ್ರೆಡಿ ಲಾಸ್ಟ್ ಇಯರ್ ನನಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗವರ್ನರ್ಲಿಂದ ನನಗೆ ಪುರಸ್ಕಾರ ಸಿಕ್ಕಿದೆ. ಟು ಬಿ ಫ್ರ್ಯಾಂಕ್, ಐ ಆಮ್ ದಿ ಓನ್ಲಿ ಡಾಕ್ಟರ್ ಇನ್ ಇಂಡಿಯಾ ಹೂ ಹ್ಯಾಸ್ ಅಡಾಪ್ಟೆಡ್ 750 TB ಪೇಷಂಟ್ ಇನ್ ಇಂಡಿಯಾ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಅಕೌಂಟ್ಸ್ ಓಪನ್ ಮಾಡಿ ಕೊಟ್ಟಿದ್ದೀನಿ 650 ಹುಡುಗಿಯರಿಗೆ. ಇದರ ಹಿಂದಿನ ಉದ್ದೇಶ ಏನಂದರೆ ಗರ್ಲ್ಸ್ ಎಜುಕೇಷನ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್. ಒಂದು ಹುಡುಗಿ ವಿದ್ಯಾವಂತ ಆದರೆ ಅವರು ಒಂದು ಫ್ಯಾಮಿಲಿ ವಿದ್ಯೆ ಕೊಡುವಂಗೆ ಆಗುತ್ತಾಳೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಹುಡುಗಿಯರಿಗೆ ಓದಿಸಲ್ಲ, ಸಿಟಿದಲ್ಲಿ ಓದಿಸೋದಿಲ್ಲ. ನೀವೆಲ್ಲರೂ ಸಿಟಿದವ್ರು ಇದ್ದೀರಿ, ಬಹಳಷ್ಟು ಮಂದಿ ರೂರಲ್ನಲ್ಲಿ ಹೋಗಿ ನೋಡಬೇಕು. ಹುಡುಗಿ ಆದರೆ ಅವರಿಗೆ ಜಾಸ್ತಿ ಎಜುಕೇಷನ್ ಆಗಲಿ ಏನೇ ಆಗಲಿ ಅವ್ರ ಮೇಲೆ ಖರ್ಚು ಮಾಡಬಾರ್ದು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾರೆ. ಇನ್ನೂ ಕೂಡ ಇದೆ, ನೀವೆಲ್ಲ ತಿಳ್ಕೊತೀರಾ ಇದು ಇಲ್ಲ, ಬಟ್ ಇನ್ನೂ ಕೂಡ ನಾವು ರೂರಲ್ನಲ್ಲಿ ಹೋದರೆ ಈ ಥರ ಮೆಂಟಾಲಿಟಿ ಇದೆ. ಸೊ ಒಂದು ಈಕ್ವಲ್ ರೈಟ್ಸ್ ಟು ದಿ ವಿಮೆನ್ಸ್
ಸಲುವಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಬಹಳಷ್ಟು ಸಣ್ಣ ಪುಟ್ಟ ಹೇಳ್ಬೇಕಂತೇಳಿ, ನಾನು ಅಷ್ಟು ದೊಡ್ಡ ಮನುಷ್ಯ ಇಲ್ಲ ದೊಡ್ಡ ಮಾತಾಡುವಾಗ. ಬಟ್ ನಿಮ್ಮ ಜೊತೆ ನನ್ನ ಜೊತೆಗೆ ನಿಮ್ಮ ಜೊತೆ ಇದ್ದರೆ ಬಹಳ ದೂರ ಹೋಗುವಂತ ನನಗೆ ಕಂಡು ಬರುತ್ತೆ. ಆ ವಿಷನ್ ನಾನು ಏನು ನೋಡ್ತಾ ಇದ್ದೀನಿ, ಅದು ನೀವೆಲ್ಲರೂ ನನ್ನ ಜೊತೆಗೆ ಇದ್ದೀರ ಅಂತ ಹೇಳಿ ಆ ವಿಷನ್ ನೋಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಒಬ್ಬನೇ ಮಾಡೋಕ್ಕದು ಅಷ್ಟ ಸುಲಭ ಇದ್ದಿಲ್ಲ. ಸೋಷಿಯಲ್ ವರ್ಕ್ ಅಂದ್ರೆ ಒಂದು ಹಸಿವು ಇದ್ದವನಿಗೆ ಒಂದು ಊಟ ಮಾಡಿಸೋದು, ಯಾರಿಗೆ ವಿದ್ಯೆ ಸಿಗ್ತಾ ಇಲ್ಲ, ವಿದ್ಯೆ ಓದುವಂತ ಆಸೆ ಇದೆ ಅವರಿಗೆ ಸಪೋರ್ಟ್ ಮಾಡಿ ವಿದ್ಯೆ ಮಾಡುವುದು, ಯಾರಿಗೆ ಆರೋಗ್ಯ ಇಲ್ಲ ಅನಾರೋಗ್ಯ ಇದ್ದವರಿಗೆ ಗೌರ್ಮೆಂಟಲ್ಲಿ ಫ್ರೀನೇ ಇರುತ್ತೆ, ಆದ್ರೂ ಒಂದು ಮನುಷ್ಯಕ್ಕೆ ಒಂದು ಇದು ಇರುತ್ತೆ, ಒಂದು ಪ್ರೈವೇಟ್ನಲ್ಲಿನೂ ನಾವು ಮಾಡಬೇಕಂತ ಹೇಳಿ, ಯಾಕಂದ್ರೆ ಜೀವ ಉಳಿಯೋದಿರುತ್ತೆ. ಸೊ ಅಂಥವ್ರಿಗೂ ನಾವು ಅಕಾಮಿಡೇಟ್ ಮಾಡಿ ಬಹಳ ಕಡಿಮೆದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಹೆಲ್ತ್ ಸೆಕ್ಟರ್ನಲ್ಲಿ ನಮಗೂ ಬಹಳಷ್ಟು ಚಾಲೆಂಜಸ್ ಇರುತ್ತವೆ. ಗಿವಿಂಗ್ ಎ 100% ರಿಸಲ್ಟ್ ಆ್ಯಂಡ್ ಗಿವಿಂಗ್ ಕ್ವಾಲಿಟಿ ರಿಸಲ್ಟ್ ಆ್ಯಂಡ್ ಆಲ್ಸೋ ಕ್ವಾಲಿಟಿ ಎಂಪ್ಲಾಯೀಸ್, ಅಂದರೆ ಸ್ಟಾಫ್ನ ಕ್ವಾಲಿಟಿ ಎಂಪ್ಲಾಯೀಸ್ ಇಡಬೇಕಂದ್ರೆ ಇವತ್ತಿನ ದಿನದಲ್ಲಿ ಬಹಳ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಎಲ್ಲ ಚಲೋ ಸ್ವಲ್ಪ ಕಲ್ತ ಮೇಲೆ ಹೈದರಾಬಾದ್ ಹೋಗ್ತಾರೆ, ಮತ್ತು ಇಲ್ಲಿ ಯಾರು ವರ್ಕ್ ಮಾಡ್ಬೇಕು ನಮ್ಮ ಸಲಕ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಅವರಿಗೆ ಇಲ್ಲಿ ಇರುವಂಥದ್ದು ಅವರಿಗೆ ಅಷ್ಟು ಸ್ಯಾಲ್ರಿ ಕೊಡಬೇಕಾಗತ್ತೆ. ದೆನ್ ಓನ್ಲಿ ದೇ ವಿಲ್ ಸ್ಟೇ. ಎಷ್ಟು ನಮ್ಮ ಹಿಂದೆ ಪ್ರಾಬ್ಲಮ್ಸ್ ಇರುತ್ತೆ ಅದು ನಾನು ಹೇಳೋಕ್ಕಾಗಲ್ಲ. ಆ ಪ್ರಾಬ್ಲಮ್ಸಿಗೆ ಹಿಂದೆ ಇಟ್ಟಿರ್ತೀವಿ, ನಾವೇನು ಗೆದ್ದಿರ್ತೀವಿ ಅದಷ್ಟು ತೋರಿಸ್ತಾ ಇರ್ತೀವಿ ಅಷ್ಟೇ ಹೇಳ್ಬೇಕಂದ್ರೆ. ಸೊ ನನ್ನೊಂದು ಇಷ್ಟ ಬೇಡಿಕೆ ಏನಂದರೆ, ನನ್ನ ಜೊತೆಗೆ ನೀವು ನಿಕ್ಷೇಪಿತರಾಗಿ, ನನ್ನ ಜೊತೆಗೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಓಪನ್ ಮಾಡಿಕೊಡಿ ನಿಮ್ಮ ಅಕ್ಕಪಕ್ಕ ಇದ್ದವರಿಗೆ. ನನ್ನ ಜೊತೆಗೆ ನೀವು ನಿಮ್ಮ ಅಕ್ಕಪಕ್ಕ ಯಾರು ಪ್ರಾಬ್ಲಮ್ಸ್ನಲ್ಲಿ ಇದ್ದಾರೆ ಅವ್ರಿಗೆ ಒಬ್ಬರೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಹೋದ್ರೆ ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಆಗೋದು. ಒಬ್ಬರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಿಮ್ಮ ಮನೆ ಬಂದಿದ್ದರೆ ಒಬ್ಬರು ನೀವು ಯಾರ್ದಾರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮುಗಿದು. ಸೊ ಆದಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟು ಸುಮಾರು ನನಗೆ ಬಹಳಷ್ಟು ಆನ್ಲೈನ್ ಫಾಲೋವರ್ಸ್ ಹೇಳ್ಬೋದು, ಬಹಳಷ್ಟು ಮಂದಿ ಡೈಲಿ ನನ್ನ ಜೊತೆಗೆ ಸೇರ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಬೇಕಂತೀನಿ. ಈ ಅವಾರ್ಡ್ ಸಿಕ್ಕಿದ್ದಕ್ಕೆ ಇಷ್ಟು ಖುಷಿ ಆಯ್ತು ಲಂಡನ್ನಲ್ಲಿ. ಮತ್ತೆ ನಾನು ಒಂದು ಫ್ಲಾಗ್ನ ತೊಗೊಂಡೋಗಿದ್ದೆ, ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಮಾಡಬೇಕಂತಿದೆ, ಬಟ್ ಪಾರ್ಲಿಮೆಂಟ್ನಲ್ಲಿ ಅಲೋ ಇಲ್ಲ. ದೇರ್ ವಾಸ್ ಎ ರೂಲ್ ದಟ್ ಯು ಶುಡ್ ನಾಟ್ ಟೇಕ್ ಎನಿ ಫ್ಲಾಗ್ ಇನ್ಸೈಡ್ ದಿ ಪಾರ್ಲಿಮೆಂಟ್. ಯಾಕಂದ್ರೆ ಬಹಳಷ್ಟು ಮಂದಿ ಯೋಚನೆ ಮಾಡಿರ್ಬೋದು, ಅವಾರ್ಡ್ ತಗೊಂಡ ನಮಗೆ ಯಾಕೆ ಸರ್ ಫ್ಲಾಗ್ ಹಾಕೊಂಡಿಲ್ಲ, ಯಾವುದು ಧ್ವಜ ನೀವು ಹಾಕೊಂಡು ಹೋಗುವಂಗ ಅಲ್ಲಿ ಚಾನ್ಸಸ್ ಇಲ್ಲ ಪಾರ್ಲಿಮೆಂಟ್ನಲ್ಲಿ, ಇಲ್ಲಾಂದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ. ಸೊ ಅದೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ನಾವು ಪಾಲನೆ ಮಾಡಬೇಕು. ಸೊ ಅದು ಅವಾರ್ಡ್ ಸಿಕ್ಕ ಮೇಲೆ ಬಹಳ ಖುಷಿ ಆಯಿತು. ಇದೇ ಥರ ಇನ್ನು ಮುಂದೆ ಭಾಳ ವರ್ಕ್ ಮಾಡೋದಿದೆ. ಐ ಆಲ್ವೇಸ್ ಸೇ ಸಕ್ಸಸ್ ಈಸ್ ಆಲ್ವೇಸ್ ಎ ಜರ್ನಿ, ಇಟ್ ಈಸ್ ನೆವರ್ ಎನ್ ಎಂಡ್. ಅಂದರೆ ಇವತ್ತೇನಿದ್ದೀವಿ ನಾವು, ಇವತ್ತಾಯ್ತು ನನ್ನ ಲೈಫ್ದಲ್ಲಿ ನಾನು ಗೆದ್ದು ಬಿಟ್ಟಿದ್ದೀನಿ ಅನ್ನೋ ಒಂದು ಮಾತಿಲ್ಲ. ಇಟ್ ಈಸ್ ಆಲ್ವೇಸ್ ಎ ಜರ್ನಿ. ಆಲ್ವೇಸ್ ವರ್ಕ್ ಮಾಡ್ತಾ ಇರಬೇಕು. ಆ ವರ್ಕ್ ಮಾಡ್ಕೊಂತ ನಿಮ್ದು ಸಾವೇ ಬರುತ್ತೆ, ಬಟ್ ಅದು ಸಕ್ಸಸ್ ನಿಮಗೆ ಸತ್ತ ಮೇಲೆ ಎಷ್ಟು ಮಂದಿ ಬರ್ತಾರಲ್ಲ ಅದು ನಿಮ್ಗೆ ಸಕ್ಸಸ್ ಹೇಳ್ಬೇಕಂತ ಬರುತ್ತೆ. ನನಗೇನಿದು ಅವಾರ್ಡ್ ಸಿಕ್ಕಿದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್. ಮತ್ತೆ ಇದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ರೆ ಏನಂತ ಹೇಳ್ತೀನಿ, ಇದನ್ನು ಒಂದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಇಟ್ ಈಸ್ ಲೈಕ್ ಎ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಓನ್ಲಿ. ಅವ್ರನ್ನೂ ಏನದ ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಇವ್ರನ್ನೂ ಒಂದು ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಎಕ್ಸ್ಟ್ರಾರ್ಡಿನರಿ ವರ್ಕ್ಸ್ ಮಾಡಿದ್ದಾರೆ ಅವರಿಗೆ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ನನ್ನನ್ನು ಅವರು ನನ್ನ ವರ್ಕ್ ನೋಡಿ, ನನ್ನ ವರ್ಕಿಗೆ ಇಷ್ಟಪಟ್ಟು ಅವ್ರನ್ನ ಕರೆದು ಸನ್ಮಾನ ಮಾಡಿದ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಈ ಅವಾರ್ಡ್ ನಾನು ನನ್ನ ತಂದೆ ತಾಯಿಗೆ, ನಮ್ಮ ಸ್ಟಾಫಿಗೆ, ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ನಾನು ಅರ್ಪಿಸ್ತೀನಿ. ಮತ್ತು ನಾನು ಎಜುಕೇಷನ್ ಆಗಲಿ, ನಾನು ಒಂದು 150 ಹುಡುಗರಿಗೆ ನಾನು ಓದೋಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಯಾರು ಬರ್ತಾ ಇರ್ತಾರೆ ನನ್ನ ಹತ್ರ, ಎಸ್ಪೆಷಲಿ ಫಾರ್ ದಿ ಸ್ಟಡೀಸ್, ಫಾರ್ ಎಜುಕೇಷನ್ ಸಲುವಾಗಿ ಏನು ಪ್ರಾಬ್ಲಮ್ ಆಗ್ತದೆ ಅವರಿಗೆ ಸ್ವತಃ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ಪ್ರೇರಣೆ ಆಗಿದ್ದು ನಾನು ಐಡಿಯಲ್ ಅಂತ ಹೇಳ್ಬೇಕಂತೀನಿ. ನನ್ನ ಪ್ರಿಯಾಂಕ್ ಖರ್ಗೆ ಸರ್ ಅವ್ರು ನನಗೆ ಐಡಿಯಲ್ ಆಗಿದ್ದಾರೆ. ಅವ್ರ ಎಜುಕೇಷನ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ ನಾನು
ಎಜುಕೇಷನ್ ಪರ್ಪಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅವ್ರದ್ದು ಏನು ವಿಷನ್ ಇದೆ ಪ್ರಿಯಾಂಕ್ ಸರ್ ಅವ್ರದ್ದು, ಅದೇ ವಿಷನ್ ತಗೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ಅವಾರ್ಡ್ ಸಿಕ್ಕ ಮೇಲೆ ಭಾಳಷ್ಟು ಮಂದಿ ಕಾಲ್ ಮಾಡಿದ್ದಾರೆ, ಎತ್ತಕ್ಕಾಗಿಲ್ಲ. ಭಾಳಷ್ಟು ಮಂದಿ ಮೆಸೇಜಸ್ ಮಾಡಿದ್ದಾರೆ, ನಂಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಭಾಳಷ್ಟು ಮಂದಿ ನನಗೆ ಭೇಟಿನೂ ಆಗ್ಬೇಕಂತಾರೆ. ಇವತ್ತು ಅದಕ್ಕೆ ಒಂದೇ ಕಡೆ ಎಲ್ಲರೂ ನನ್ನ ಅಭಿಮಾನಿ ಬಳಗದವ್ರು ಎಲ್ಲ ಕಲ್ತು, ನಮ್ಮ ಸ್ಟಾಫ್ ಅವ್ರು ಕಲ್ತು ಇಲ್ಲೇ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ರೆ ನನಗೆ ಭಾಳ ಅದಕ್ಕೆ ಖುಷಿ ಆಯಿತು. ಇದ್ರ ಜೊತೆಗೆ ವೇದಿಕೆ ಮೇಲೆ ಇದ್ದವರು ಎಲ್ಲ, ನಮ್ಮ ತಂದೆಯವರಾಗಲಿ, ನಮ್ಮ ಫಾದರ್ ಎಲ್ಲ ಆಗಲಿ, SP ಸರ್ ಬಂದಿದ್ದಾರೆ ಈಗ ಅವರಾಗಲಿ, ನಮ್ಮ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನನ್ನ ಫ್ರೆಂಡ್ ಆದ ಸಲ್ಮಾನ್ ಪಟೇಲು, ಭಾಳಷ್ಟು ನನ್ನ ಎಲ್ಲ ಟೀಮ್ ಒಬ್ಬರೊಬ್ಬರ ಎಲ್ಲರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ಬೇಕಂತೀನಿ. ನೀವು ಬಂದು ಇಷ್ಟು ನನಗೆ ನನ್ನ ವರ್ಕಿಗೆ ಬೆಂಬಲ ಕೊಡ್ತಾ ಇದ್ದೀರಾ, ಇದಕ್ಕೆ ಯಾವಾಗಲೂ ನಾನು ಸದಾ ಚಿರಋಣಿಯಾಗಿರ್ತೀನಿ. ಮುಂದೆ ಬರೋ ದಿನದಲ್ಲಿ ಇನ್ನೂ ನಮ್ಮಿಂದ ಏನೇನು ವರ್ಕ್ ಆಗುತ್ತೆ, ಯಾವುದ್ಯಾವುದು ಫೀಲ್ಡ್ನಲ್ಲಿ ವರ್ಕ್ ಮಾಡಬೇಕು ಅದೆಲ್ಲ ನಾವು ಯೋಚಿಸಿ ಇಟ್ಟಿದ್ದೀವಿ. ಅದು ಇನ್ನೂ ಚಲೋ ಆಗಿ ಇನ್ನೂ ಸ್ವಲ್ಪ ನಮ್ಮ ಕೈ ಗಟ್ಟಿಯಾಗಿ ಇಟ್ಕೊಂಡು ಮುಂದೆ ನಾವು ಎಲ್ಲರೂ ಕಲ್ತು ಬೆಳೆಯೋಣಂತ ಹೇಳಬೇಕಂತ ಬಯಸ್ತೀನಿ. ಭಾಳ ನಾನು ಸಮಯ ತಗೋಲ್ಲ. ಇವತ್ತು ಜಸ್ಟ್ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಅಂತ ಇಟ್ಟಿದ್ದಾರೆ. there was no stage program, so it's just ಫಾರ್ ಇನ್ಫಾರ್ಮಲ್ ಅಂತ ಹೇಳ್ಬೇಕಂತೀನಿ. ಸೊ ಇದರಲ್ಲೇ ಸ್ವಲ್ಪ ಮಜಾ ಜಾಸ್ತಿ ಇರುತ್ತೆ ಅಂತ ನಾನು ಹೇಳ್ಬೇಕಂತ ಬಯಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದ ಬಂದಿದ್ದಕ್ಕೆ. ಮತ್ತೆ ನನ್ನ ಕೈಯಿಂದ ಏನೇನು ಆಗ್ತದೆ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಬಿಟ್ಟಿನು ನಿಮ್ಮ ಹತ್ರ ಏನಾದರೂ ಸರ್ ನೀವು ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಯಾವುದೇ ಇದ್ದರೂ ನಾನು ಯಾವುದೂ ಅದಕ್ಕೆ ಹಿಂದೆ ಸರಿಯುವಂಥ ಮನುಷ್ಯ ಇಲ್ಲ. ಯು ಕ್ಯಾನ್ ಗೈಡ್ ಮೀ, ಯು ಕ್ಯಾನ್ ಅಡ್ವೈಸ್ ಮೀ. ಡೆಫಿನೆಟ್ಲಿ ಅದಕ್ಕೆ ನಾನು ಅದು ಒಳಗೆ ತಗೊಂಡು ಅದಕ್ಕೆ ಚೇಂಜ್ ಮಾಡುವಂಥ ನಾನು ಮನುಷ್ಯ ಆಗಬೇಕಂತ ಬಯಸ್ತೀನಿ. ಓಕೆ, ಥ್ಯಾಂಕ್ ಯು. CPI ವಾಜೀದ್ ಪಟೇಲ್ ಅವರು ಮಾತನಾಡಿದರು. ಸಿಕ್ಕಂಥ ಒಂದು ಗಿನ್ನಿಸ್ ಅವಾರ್ಡ್, ಈ ಅವಾರ್ಡ್ದಲ್ಲಿ ಅವರಿಗೆ ಒಂದು ಶುಭ ಕೋರಲು ಎಲ್ಲರೂ ಇಲ್ಲಿ ಸೇರಿದ್ದು. ಈ ಒಂದು ಸಮಾರಂಭಕ್ಕೆ ನಮ್ಮ ISD SP ಸಾಹೇಬರು ಬಂದಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಫಾರೂಕ್ ಮನೂಕ್ ಅವರೇ ಮತ್ತು ಅವರ ತಂದೆಯವರೇ ಮತ್ತು ವೇದಿಕೆಯ ಮೇಲಿದ್ದಂಥ ಎಲ್ಲ ಗಣ್ಯರೇ, ಅತಿಥಿ ಗಣ್ಯರೇ ಮತ್ತು ಇವತ್ತು ಈ ಸಮಾರಂಭದಲ್ಲಿ ಸೇರಿದಂಥ ಡಾಕ್ಟರ್ ಫಾರೂಕ್ ಮನು ಸರ್ ಅವರ ಎಲ್ಲ ಅಭಿಮಾನ ಬಳಗದವರೇ, ಮೀಡಿಯಾದವರೇ, ಅಕ್ಕ ತಂಗಿಯರೇ, ಡಾಕ್ಟರ್ ಫಾರೂಕ್ ಮನು ಸರ್ ನಾನು ನೋಡಿದಂಗೆ ಅತಿ ಕಡಿಮೆ ಅವಧಿಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ ಗುಲ್ಬರ್ಗ ನಗರದಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ. ಯಾಕೆಂತಂದರೆ ಇವರು ಮೂಲತಃ ಸ್ವಭಾವಿ, ಬಹಳ ಮೃದು ಸ್ವಭಾವಿ ಆಗಿತ್ತು. ಬೇರೆ ವೈದ್ಯರ ಥರ ಇವರ ಒಂದು ಸ್ವಭಾವ ಇಲ್ಲ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ವೈದ್ಯಕೀಯ ವೃತ್ತಿ ಒಂದು ನಡೆದಾಡುವ ದೇವರು ಅಂತ ನಾವು ಭಾವಿಸ್ತೀವಿ. ವೈದ್ಯರು ತಮ್ಮ ಆಸ್ಪತ್ರೆ ಆಯಿತು, ಕ್ಲಿನಿಕ್ ಆಯಿತು, ಪೇಷಂಟ್ ಆಯಿತು, ಮನೆ ಆಯಿತು, ಇದರಲ್ಲೇ ಇವರು ಸಾಕಷ್ಟು ಓಡಾಡ್ತಾ ಇರ್ತಾರೆ. ಸುಮಾರು ವೈದ್ಯರಿಗೆ ನಾನು ನೋಡಿದ್ದೀನಿ ನನ್ನ ಸೇವಾ ಅವಧಿಯಲ್ಲಿ. ಆದರೆ ನಮ್ಮ ಡಾಕ್ಟರ್ ಫಾರೂಕ್ ಸಾಹೇಬರು ಒಂದು ಹೆಜ್ಜೆ ಮುಂದೆ ಹೋಗಿ ಅತ್ಯಂತ ಸ್ವಾಭಾವಿಕವಾಗಿ ಜನರ ಜೊತೆಯಲ್ಲಿ ಮೃದು ಭಾಷೆಯಿಂದ ಪ್ರತಿಯೊಬ್ಬರಿಗೆ ಯಾರು ಮೇಲು ಕೀಳು ದೊಡ್ಡದು ಚಿಕ್ಕದು ಅನ್ನೋದು ಯಾವುದೇ ಒಂದು ವಿಚಾರ ಇರಲಾರ್ದಂಗ ಎಲ್ಲ ವರ್ಗದ ಜನರಿಗೆ ಅವರು ತಮ್ಮ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ನೀಡ್ತಾ ಇದ್ದಾರೆ. ಜೊತೆಗೆ ನಾವು ವಿಶೇಷವಾಗಿ ಹೇಳಬೇಕು ಅಂತಂದರೆ ಡಾಕ್ಟರ್ ಮನೋಜ್ ಸಾಹೇಬರು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ, ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ, ಸಿಬ್ಬಂದಿಯವರ ಜೊತೆಯಲ್ಲಿ ಒಂದು ಬಹಳ ಉತ್ತಮವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಅದನ್ನು ನೋಡಿ ನಮಗೆಲ್ಲ ಬಹಳ ಖುಷಿ ಆಗ್ತಾ ಇದೆ. ತಮ್ಮ ಕೆಲಸ ಅಂತೂ ತಾವು ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಅವರು
ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಯವರ ಜೊತೆಯಲ್ಲಿ ಬಹಳ ಉತ್ತಮ ಸಂಬಂಧ ಇಟ್ಕೊಂಡಿದ್ದಾರೆ. ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ, ಸಿಬ್ಬಂದಿಗಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಸಾಕಷ್ಟು ಹಾಸ್ಪಿಟಲ್ಗಳು ಅದಾವೆ, ಎಲ್ಲಿ ಹೋಗೋದಿಲ್ಲ, ಸೀದಾ ಇಲ್ಲಿ ಡಾಕ್ಟರ್ ಫಾರೂಕ್ ಮನೂರ್ ಸಾಹೇಬ್ರ ಆಸ್ಪತ್ರೆಗೆ ಓಡುವಂತಿರ್ತಾರೆ. ಯಾಕೆಂತಂದರೆ ಅವರು ಪ್ರತಿಯೊಬ್ಬರಿಗೆ ಸ್ಪಂದನೆ ಮಾಡ್ತಾರೆ, ಜೊತೆಗೆ ಅವರ ಒಂದು ಆರೋಗ್ಯವನ್ನು ಕಾಪಾಡುವಂಥ ಒಂದು ಕಾಳಜಿ ಅವರ ಹತ್ರ ಇದೆ. ಅವರು ಮಾಡುವಂಥ ಇದೆಲ್ಲ ಒಳ್ಳೆಯ ಕೆಲಸಗಳನ್ನು ನೋಡಿ ಇಂಗ್ಲೆಂಡ್ನಿಂದ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇದು ಡಾಕ್ಟರ್ ಫಾರೂಕ್ ಮನೂರ್ ಸಾಹೇಬರಿಗೆ ಸಿಗಂಥ ಒಂದು ದೊಡ್ಡ ಜಯ ಅಂಥೇಳಿ ನಾವು ಇಲ್ಲ ಹೇಳ್ಬೋದು. ಜೊತೆಗೆ ಇವತ್ತು ಏನವರಿಗೆ ಸನ್ರೈಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಲ್ಮಾನ್ ಪಟೇಲ್ ಅವರು ಮಾತನಾಡಿದರು. पूरे गुलबर्गा के लिए एक बहुत बड़ी बात है, तो तहे दिल से उनको मुबारकबाद देता हूँ. अभी सभी लोग बता रहे थे कि भाई फारूक मनूर साहब ने इतने कम समय में ये किया वो किया, लेकिन मैं उसका MBBS से दोस्त हूँ, तो ये जो उसको जो करने की आदत है ये आपकी नहीं है. हम वो दिनों से देखते हैं कि हर चीज़ में उसको आगे रहकर काम करने की, एक लोगों की चीज़ों को समझने की हो या एक फंक्शन को पूरी तरह से ऑर्गेनाइज करने की ये जो आदत है इसमें पहले से. तो ऊपर वाले से यही दुआ करता हूँ कि ये इसी तरह आगे और अच्छे काम करते रहे, लोगों की मदद करते रहे हैं और आगे बढ़ते रहे. हम सब लोग उनके साथ हैं. आगे के लिए उनको बहुत बहुत मुबारकबाद देता हूँ. शुक्रिया. ಅಂಚೆ ಕಚೇರಿಯ SP ಅಶೋಕ್ ಅವರು ಮಾತನಾಡಿದರು. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡು ಈ ಕಲಬುರಗಿ ನೆಲದ ಕಂಪನ್ನ ದೇಶದ ಮತ್ತು ಪ್ರಪಂಚದ ತುಂಬಾ ಪಸರಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಾದ ನಂತರ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಮತ್ತು ಸಾಮಾಜಿಕ ಕಳಕಳಿ ಅವರನ್ನು ನೋಡಿ ನಾನು ಒಂದು ದಿಗ್ಭ್ರಮೆಗೊಂಡಿದ್ದೇನೆ. ಕಾರಣ ಇಷ್ಟೇ, ಅವರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯವನ್ನು ಹೇಳಿದ್ರು, ನೀವು ಜಾಸ್ತಿ ರಿಸ್ಕ್ ತಗೋಬೇಡ್ರಿ, ಒಬ್ಬರ ಸಮಸ್ಯೆಯನ್ನ ಬಗೆಹರಿಸ್ರಿ ಅಂತಕ್ಕಂಥದ್ದು ಎಷ್ಟು ಸಿಂಪಲ್ ಆಗಿದೆ. ಇದನ್ನ ನಾವೆಲ್ಲರೂ ಅಳವಡಿಸಿದ್ರೆ ನಮ್ಮ ದೇಶದಲ್ಲಿ ಸಮಸ್ಯೆಗಳೆಲ್ಲ ಸಾಲ್ವ್ ಆಗೋದ್ರಲ್ಲಿ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಅದಾದ್ಮೇಲೆ ನಾವು ಅಂಚೆ ಕಚೇರಿಯಿಂದ ನಮಗೆ ಸುಮಾರು ಕಳೆದ ಆರ್ಥಿಕ ವರ್ಷದಲ್ಲಿ ಸುಮಾರು 650 ಸುಕನ್ಯಾ ಸಮೃದ್ಧಿ ಅಕೌಂಟ್ಗಳನ್ನ ಮೊದಲ ಡೆಪಾಸಿಟ್ ಅನ್ನ ಸುಮಾರು 250 ರೂಪಾಯಿ ಪ್ರೀಮಿಯಂ ತಮ್ಮ ವೈಯಕ್ತಿಕ ಖಾತೆಯಿಂದ ಬಡವರ ಮಕ್ಕಳನ್ನ ಹುಡುಕಿ 650 ಖಾತೆ ಲಿಸ್ಟ್ ಅನ್ನು ಅವರೇ ಸಹ ಮಾಡಿ ನಮ್ಮಲ್ಲಿ ದುಡ್ಡು ತಂದು ಕೊಟ್ಟು ಚೆಕ್ ಕೊಟ್ಟು ಅಕೌಂಟ್ ಅನ್ನು ಓಪನ್ ಮಾಡಿಸಿ ಪಾಸ್ಬುಕ್ ಅನ್ನು ಅವ್ರ ಕಡೆಗೆ ನಾವು ಸಲ್ಲಿಸಿದ್ದೇವೆ. ನಿಜವಾಗಲೂ ಇಲಾಖೆ ಪರವಾಗಿ ಮತ್ತು ಆ ಕಸ್ಟಮರ್ಗಳ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ದೇವರು ಇನ್ನೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊತಾ ಇದ್ದೇನೆ. ಜೊತೆಗೆ ಅವರ ಅಭಿಮಾನಿಗಳು ಏನಿದೆ ಅವರಿಗೆ ಅವರು ಒಂದು ಮಾತನ್ನು ಹೇಳಿದ್ರು ಮಾತಾಡಬೇಕಾದ್ರೆ ನಾನು ಇನ್ನೂ ಪೊಲೀಸ್ ಅಧಿಕಾರಿ ರೌಫ್ ಅವರು ಮಾತನಾಡಿದರು. ನನ್ನ ಸ್ನೇಹಿತರೆ ಹಾಗೂ ಇಲ್ಲಿ ನೆರೆದ ಜನಗಳೇ, ಸೊ ಈ ಒಂದು ದಿವಸ ಬಹಳ ಸಂದರ್ಭ ಮತ್ತು ಖುಷಿಯ ದಿವಸ. ಯಾಕಂದರೆ ಡಾಕ್ಟರ್ ಮನ್ನೂರ್ ಅವರು ಮಾಡಿರ್ತಕ್ಕಂತಹ ಸಾಮಾಜಿಕ ಕೆಲಸ, ಅದರಲ್ಲಿ ವಿಶೇಷವಾಗಿ ಅವರು ಆಸ್ಪತ್ರೆ ಲೆವೆಲಲ್ಲಿ ಅಷ್ಟು ಕೆಲಸ ಮಾಡಿ ಈ ಒಂದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಗುರುತಿಸಬೇಕಾದ್ರೆ ಅವರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನಲ್ಲಿ ಅವರಿಗೆ ಈ ಪ್ರಶಸ್ತಿ ದೊರಕಿದೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ಪ್ರಶಸ್ತಿ ಅಲ್ಲ. ನಾವು ಯೋಚನೆ ಮಾಡ್ತಕ್ಕಂಥಕ್ಕಿಂತ ಹೆಚ್ಚಿನ ಒಂದು ಇದು ಪ್ರಶಸ್ತಿ ಇದೆ. ಎಲ್ಲ ಮಾನದಂಡಗಳನ್ನು ನೋಡಿ ಎಲ್ಲ ಪರಿಶೀಲಿಸಿ ಈ ಒಂದು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದರ ಹಿಂದೆ ಅವರ ಪ್ರಯತ್ನ ಬಹಳ ಇದೆ, ಕಾಳಜಿ ಬಹಳ ಇದೆ. ನಾಟ್ ಓನ್ಲಿ ಬರೀ ಪೇಷಂಟುಗಳಿಗೆ ನೋಡ್ತಕ್ಕಂಥದ್ದಲ್ಲ, ಬಡ ರೋಗಿಗಳಿಗೆ ಫ್ರೀಯಾಗಿ ಅವರಿಗೆ ಉಪಚಾರ ಮಾಡಿದ್ದಾರೆ. ಫ್ರೀಯಾಗಿ ರೋಗಿಗಳನ್ನು ನೋಡಿದ್ದಾರೆ. ಎಷ್ಟೋ ರೋಗಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ, TB ಪೇಷಂಟ್ಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ಕೆಲವು ನಾನು ನೋಡಿದೆ ಅವರ ಬ್ಯಾಕ್ಗ್ರೌಂಡು. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಅವರು ಹಣ ಎಲ್ಲ ಪಾವತಿ ಮಾಡ್ತಾರೆ ಅವರ ಎಜುಕೇಷನ್ಗೆ ಸಲುವಾಗಿ. ಸೊ ಬರೀ ಆರೋಗ್ಯ
ಹೆಲ್ತ್ ಲೆವೆಲಲ್ಲಿ ಅಲ್ಲ, ಸಾಮಾಜಿಕವಾಗಿ ಸಹ ಅವರು ಒಳ್ಳೆಯ ಒಂದು ಮನೋಭಾವ, ವ್ಯಕ್ತಿತ್ವ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಜನಬೆಂಬಲ ಬಹಳ ಇದೆ ಅವ್ರದ್ದು. ಕಲಬುರಗಿಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾತನಾಡಿದರು. ಇವತ್ತು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಮ್ಮವರೇ ಕಲಬುರಗಿಯವರೇ ಇವತ್ತು ಅಲ್ಲಿ ಪ್ರಶಸ್ತಿ ಪಡಿತಾರೆ ಅಂದರೆ ಎಲ್ಲರಿಗೂ ಇದು ಹೆಮ್ಮೆ ಆದಂಥ ವಿಷಯ. मैं कभी भी देखता रहता हूँ डॉक्टर साहब कभी भी हंसते रहते, एक बार भी दुखी नहीं देखा. सच में दुख होते है कि नहीं पता नहीं, हंसते ऊपर वाला उनको रखना ऐसे ही. और मेरे को तो बहुत, मैं जब इलेक्शन सेडम से कंटेस्ट किया था तो डॉक्टर साहब ने बहुत मदद की. कोविड के टाइम हमारा पेशेंट्स जितने भी आते थे, सर ये आखिरी 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 सर मेरे पास बेड नहीं है, ये सवाल. फिर भी उन्होंने किधर तक किधर हमको अकोमोडेट किया, बहुत मदद किया. इतना ही नहीं, मेरा कॉन्स्टिट्यूंसी में हेल्थ कैंप 6 महीने हेल्थ कैंप फारूक सर ने मेरे क्षेत्र में दिया. एक भी गांव बचा नहीं, ना तांडा बचा नहीं. तो मैं बहुत बहुत आभारी हूँ सर डॉक्टर साहब का. ऐसा वक्त, ऐसे और बड़े बड़े अवार्ड्स डॉक्टर साहब को मिलते रहेंगे. आगे आने वाले दिन डॉक्टर साहब कलबुर्गी जिले का नाम रोशन करेंगे. क्या मालूम उन्होंने भी राजनीति में आ सकता मुझे लग रहा है. अगर आ गए तो अच्छी बात है, क्योंकि लोगों का सेवा है, ये भी सेवा करने का डॉक्टर साहब का एक अवकाश मिल सकता है. और हम सभी चाहते हैं उनका खाली सिर्फ हॉस्पिटल ही नहीं, उन्होंने अपार्टमेंट्स प्रोजेक्ट्स कर रहे, अलग अलग कुछ ना कुछ एक्सरसाइज करते रहते डॉक्टर साहब. और हेल्पिंग नेचर, हमको भी डॉक्टर साहब कुछ तो तकलीफ है बोले तो क्या चाहिए बोल के पूछते हैं. तो सबको हेल्प करने वाले इंसान है, ऊपर वाला बहुत बड़ा दिन दिया है. ऐसे ही डॉक्टर साहब को ऊपर वाला आशीर्वाद करते रहे, अवार्ड के ऊपर अवार्ड आकर हमारा कलबुर्गी का नाम रोशन करे बोल के मेरे बातें दो खत्म करता हूँ. डॉक्टर साहब और 10 अवार्ड को हमको बुलाना हो. थैंक यू. ನಂತರ ಸಿಪಿಐ ಶಿವಾನಂದ್ ವಾಲಿಕರ್ ಮಾತನಾಡಿದರು. ಬಟ್ ನನ್ನ ಒಂದು ಒಡನಾಟದಲ್ಲಿ ಬಂದಂಥ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಈ ವೇದಿಕೆಯಲ್ಲಿ. ಕಳೆದ ಒಂದು 3 ವರ್ಷದ ಹಿಂದ್ಗಡೆನೆ, 3 ವರ್ಷ ಆಯ್ತು, ಓಪನಿಂಗ್ 4 ವರ್ಷ ಆಯಿತು. 4 ವರ್ಷದ ಹಿಂದ್ಗಡೆ ಹಿಂಗೆ ನಮ್ಮ ಅತ್ಯಂತ ಆತ್ಮೀಯರೊಬ್ಬರು ಇನ್ವೈಟ್ ಮಾಡಿ, ಬನ್ನಿ ಸರ್ ನಮ್ಮ ಫಾರೂಕ್ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂತೇಳಿ. ನಾನು ಅವಾಗ ಹೊಸದಾಗಿದ್ದೆ, ಇಲ್ಲಿ ಏನಪ್ಪ ಪರಿಚಯ ಇರಲಿಲ್ಲ. ಹೋಗಿ ಭೇಟಿಯಾಗಿ ಶುಭ ಕೋರಿದ್ವಿ, ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸನ್ನು ಪಡೆಯಿರಿ ಅಂತ ಹೇಳಿ ಕೋರಿಕೊಂಡು ಬಂದು ನಾವೆಲ್ಲರೂ ಹೋಗಿ ಅವರ ಒಂದು ಏನಂತಾರ ಹಿಂದಿಯೊಳಗೆ ಹೇಳ್ಬೇಕಂದ್ರೆ ಕ್ಯಾಬ್ ತೋರಿಸ್ಕೊ ಒಂದು ಉತ್ಸಾಹ ಎಷ್ಟು ಇತ್ತಪ್ಪ ಅಂತಂದ್ರೆ ಅವ್ರ ಕಡೆ ಏನು ತಾವೆಲ್ಲ ನೋಡ್ತಾ ಇದ್ದೀರಿ, ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ಇದಕ್ಕೆ ಅವರ ಒಂದು ಉತ್ಸಾಹದ ಒಂದು ಕಾರ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆಯಪ್ಪ ಅಂತಂದ್ರೆ, ಇವತ್ತು ನಮ್ಮ ದೇಶ ಅಲ್ಲ, ವಿದೇಶದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಈ ಬಹುಮಾನ ಕೊಡ್ತಾ ಇದ್ದಾರೆ, ಪ್ರಶಸ್ತಿ. ಇದು ಅತ್ಯಂತ ನಮ್ಮ ದೇಶದ ಒಂದು ವೈದ್ಯ ವೃತ್ತಿಗೆ ಆಗಲಿ ಮತ್ತು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಆದಂತಹ ಒಂದು ಒಳ್ಳೆಯ ಏನಿದು ಗೌರವ ತಂದುಕೊಟ್ಟಂತ ವಿಷಯ. ನಾವು ಅವ್ರ ವೈಯಕ್ತಿಕವಾಗಿ ಅಂತಲ್ಲ, ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶವಾಸಿಗಳಿಗೆ ಒಂದು ಇದ್ದಂತಹ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ಪಡ್ಕೊಂಡು ಬಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತಂದುಕೊಟ್ಟಿದ್ದಾರೆ, ಗೌರವ ತಂದುಕೊಟ್ಟಿದ್ದಾರೆ. ಅವರ ಈ ಒಂದು ಯಶಸ್ಸಿನ ಸಾಧನೆ ಇದೇ ರೀತಿ ಮುಂದುವರಿಯಲಿ. ಅವರಿಗೆಲ್ಲರೂ ಅವರ ಅಭಿಮಾನಿಗಳು, ಅವರ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಹೆಮರ್ ಇಸ್ಲಾಂ ಮಾತನಾಡಿದರು. बहुत बहुत मुबारकबाद, क्योंकि यहाँ पे एक डॉक्टर फारूक मनूर साहब हैं और एक डॉक्टर सलमान साहब भी यहाँ पे मौजूद हैं. ये 2 ऐसे डॉक्टर्स हैं जिसको हम कंटिन्यूसली हम भी डिस्टर्ब करते रहते हैं, चाहे कोई केस के मामले में हो या कोई दूसरी चीज़ की कोई फैसिलिटी के वास्ते या कोई उनसे जो भी सहूलतें फराहम होनी चाहिए उसके लिए. तो एक रूट्स यादगीर डिस्ट्रिक्ट से आपके हैं, मनूर साहब के गुलबर्गा में आकर एक हॉस्पिटल डालना और इमीडिएटली हॉस्पिटल के वक्त पर कोविड का आना, फिर कोविड के वक्त पे जब काम किए तो और ज़रा आपसे अच्छे ताल्लुक़ात और अच्छे हो गए, क्योंकि आपको कोई चीज़ों की ऑक्सीजन सिलेंडर्स की तकलीफ़ थी, दीगर रूम्स की परेशानी थी, जो भी हालात थे उस वबा के उस वक्त पर,
और मैं रिसेंटली मैं समझता कि 1.5 महीना पहले फारूक साहब के हॉस्पिटल पे आया था, ऊपर MICU का भी मेरे को विजिट करा के बताए कि अमर भाई कि मैं ये नए जो है ना ये टेक्नोलॉजी लाया हूँ, अभी ये फैसिलिटीज़ भी यहाँ पे मैं दे रहा हूँ क्रिटिकल केयर के लिए भी। तो ये इंसान की अगर नीयत अच्छी हो तो अल्लाह उसको खुद नवाजता है और ये बहुत आपकी खिदमत है। ಈ ಸಂದರ್ಭದಲ್ಲಿ ಬಾಬು ಮಿಯಾ ಮಣ್ಣೂರ್, ಮೆಹಮೂದ್ ಚೌಧರಿ, ಅಂಚೆ ಕಚೇರಿ SP ಅಶೋಕ್, ಪೊಲೀಸ್ ಅಧಿಕಾರಿ ರೌಫ್, ಸನ್ರೈಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಲ್ಮಾನ್ ಪಟೇಲ್, ಶಣ್ಬಸಪ್ಪ ಖೇಣ್, ಸಮೀರ್ ಬಾಗ್ವಾನ್, ಫಿರ್ದೋಸ್ ಅನ್ಸಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು। ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಅಪಾರ ಅಭಿಮಾನಿ ಬಳಗ, ಸಾರ್ವಜನಿಕರು ಸೇರಿದಂತೆ ಮಣ್ಣೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋದ ರೋಗಿಗಳು ಸಹ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ಸನ್ಮಾನ ಮಾಡಿದ್ದು, ಸಭಾಂಗಣದಲ್ಲಿ ಸನ್ಮಾನದ ಮಹಾಪೂರವೇ ಹರಿದು ಬಂತು। ಭೋಜನ ಸ್ವೀಕರಿಸಿ ಹೋಗಬೇಕು। ಸ್ಟೇಜ್ ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಒಬ್ಬೊಬ್ಬರಾಗಿ ಲೈನ್ ಬಂದು ಸನ್ಮಾನ ಮಾಡಬೇಕು। Especially made ಅದೇ ರೀತಿ ಸಚಿನ್ ಪ್ರತಾಪ್ ಅವರು ಮತ್ತೆ ಡಾಕ್ಟರ್ ಸನ್ಮಾನ ಮಾಡಿದವರು ಅಭಿಮಾನಿಗಳ ಬಳಗದ ಅಧ್ಯಕ್ಷರಾಗಿದ್ದ ಚಂದ್ರಸಪ್ಪ ಖೇಣಿ ಸರ್ ಅವರು ಸನ್ಮಾನ ಮಾಡ್ತಾರೆ। हमने रखा है कलीदा निकाल के, जोरदार तालियां बजाएंगे। बहुत मुबारक, बहुत मुबारक। फारूक मनूर साहब के
ಸಾಬಣ್ಣ ಹೋಳಿಕಟ್ಟಿ ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ವಿಕ್ರ, ನೇರ.